ತಂಗಿ ಎರಡು ದೇಹ ಒಂದೇ ಜೀವ ಇಲ್ಲಿ ಯಾರ್ಯಾರು? ಇನ್ಯಾರು? ನಾನು ಅಮ್ಮ. ನಾನು ಇಲ್ಲೇ ಮಲ್ಕೊಳ್ತೀನಿ. ನೀನು ಇಲ್ಲಿ ಮಲ್ಕೊಂಡ್ರೆ ಅದಕ್ಕೆ ಕೋಪ ಮಾಡ್ಕೋತಾರೆ. ನೀನು ಎದ್ದು ಹೋಗಪ್ಪ. ಯಾರು ಕೋಪ ಮಾಡ್ಕೊಂಡ್ರೆ ನನಗೇನು? ನೋಡು, ನಾನು ಅಮ್ಮನ ಹತ್ರ ತುಂಬ ಮಾತಾಡೋದಿದೆ. ಪುಟ, ನಿಂಗೆ ನೆನಪಿದೆಯಾ ಬೆಳದಿಂಗ್ಳು ರಾತ್ರಿಲಿ ಆ ಚಂದಮಾಮ ತೋರಿಸ್ತಾ ಅಮ್ಮ ನಮಗೆ ಕೈ ತುತ್ತು ತಿನ್ನಿಸ್ತಾ ಇದ್ರಲ್ಲ? ಅದನ್ನು ಮರೆಯೋಕ್ಕಾಗತ್ತಾ ಅಣ್ಣ? ಆ ಸುಖನೇ ಬೇರೆ. ಎಷ್ಟು ದಿನ ನಾವು ಕಳ್ಕೊಂಡಿದ್ದು ಇನ್ನು ಮುಂದೇನಾದರೂ ಸಿಗುತ್ತೆ. ಸಿಗುತ್ತೆ. ಈ ಸುಖ ಶಾಶ್ವತವಾಗಿರಬೇಕು ಅಂದರೆ ಅಮ್ಮನ ಹತ್ರ ಅಪ್ಪನ ವಿಷಯ ಏನು ಕೇಳಬಾರ್ದು. ಯಾಕೆ? ಬದುಕು ಯಾರ್ಯಾರಿಗೆ ಏನೇನು ಕೊಡುತ್ತೋ ಗೊತ್ತಿಲ್ಲ, ಆದರೆ ನಮಗೆ ಇಷ್ಟು ಸಂತೋಷ ಕೊಟ್ಟಿದೆ, ಅದೇ ನಮ್ಮ ಪುಣ್ಯ. ಇಲ್ಲದೇ ಇರೋದ್ರ ಬಗ್ಗೆ ಆಸೆ ಪಡೋದು ಬೇಡ. ಇವತ್ತಲ್ಲ ನಾಳೆ ಅಮ್ಮ ಸಿಕ್ತಾಗೆ ಅಪ್ಪನೂ ಸಿಗ್ಬೋದು. ಅಮ್ಮನ ಹತ್ರ ಅಪ್ಪನ ವಿಷಯ ಕೇಳಿ ಅವ್ರ ಮನ್ಸಿಗೆ ನೋವು ಮಾಡಬೇಡ. ಇಲ್ಲ ಅಣ್ಣ, ಅಮ್ಮನ ನೋಡಿದ್ಮೇಲೆ ಅಪ್ಪನೂ ನೋಡಬೇಕು ಅನಿಸ್ತು. ದುರಾಸೆ ಮನಸ್ಸು ಕೇಳಲಿಲ್ಲ, ಮಾತಾಡಿಸ್ಬಿಡ್ತು. ಇನ್ಮೇಲೆ ಯಾವತ್ತೂ ಅಮ್ಮನ ಹತ್ರ ಅಪ್ಪನ ವಿಷಯ ನಾನು ಕೇಳಲ್ಲ. ನನಗೆ ಹೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡ. ಸ್ವಲ್ಪ ದಿನದ ಮಟ್ಟಿಗೆ ನಾವು ಅಮ್ಮನ ಹತ್ರ ಸೂಕ್ಷ್ಮವಾಗಿ ನಡ್ಕೋಬೇಕು. ಅರ್ಥ ಆಗುತ್ತಣ್ಣ. ಸರಿ, ಈಗ ಹೇಗಿದ್ರು ಜಾಗರಣೆ ಅಲ್ವಾ, ನೀನು ಮೊದಲು ಹೋಗಿ ಅತ್ತಿಗೆಗೆ ಹೇಳ್ಬಾ. ಇಲ್ಲಾಂದರೆ ಅಮ್ಮ ಬಂದಮೇಲೆ ಅವ್ರು ಸೆರಗಿಡ್ಕೊಂಡು ಓಡಾಡ್ತಾ ಇದೆಯಾ ಅಂತ ಅದಕ್ಕೆ ನಿನ್ನ ಮೇಲೆ ಕೋಪ ಮಾಡ್ಕೋತಾರೆ. ಪುಟ, ಇಷ್ಟು ದಿನ ಅಂಜಲಿ ಹೇಗೆ ನಡ್ಕೋತಾಳೆ ಅಂತ ನಿನ್ನ ಹತ್ರ ಮುಚ್ಚಿಟ್ಟಿದ್ದೆ. ನಾಳೆಯಿಂದ ಅಮ್ಮನ ಹತ್ರ ಹೇಗೆ ನಡ್ಕೋತಾಳೋ ಏನೋ. ಈ ಮನೇಲಿ ಇನ್ನೂ ಏನೇನು ನಡೆಯುತ್ತೋ. ವರ್ಷ
ಏನು ಮಾಡ್ತಿದ್ಯಮ್ಮ? ನಾಳೆನೇ ಮದುವೆ ಅಂದಿಯಲ್ಲ, ನನಗೇನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಅದಕ್ಕೆ ತೋಚಿದೆಲ್ಲ ಮಾಡ್ತಾ ಇದ್ದೀನಿ. ಅರ್ಥ ಆಗಲಿಲ್ಲ. ಈ ಹಾಲಲ್ಲಿ ನಿದ್ರೆ ಮಾತ್ರೆ ಬೆರೆಸಿದ್ದೀನಿ. ಅವನಿವತ್ತು ರಾತ್ರಿ ಮನೆಯಿಂದ ಎಲ್ಲೂ ಹೊರಗಡೆ ಹೋಗಬಾರ್ದು. ಅಣ್ಣ ತಂಗಿ